ನಮಸ್ತೆ ಕರ್ನಾಟಕ. ನಾವು ನಿಮ್ ಚಿತ್ರದುರ್ಗದ ಜೋಡಿ ಚಂದ್ರಕಲಾ ಕುಮಾರ್ ಕೋಟೆನಾಡು. ಹೊಸದಾಗಿ ಯಾರೆಲ್ಲ ನಮ್ ಚಾನೆಲ್ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ತುಂಬಾ ಯೂಸ್ಫುಲ್ ವಿಡಿಯೋ ಆಗಿರುತ್ತೆ. ಇದು ವಿದ್ಯಾರ್ಥಿಗಳಿಗಾಗಿ. ಇದ್ರ ಮಾಹಿತಿ ನಮ್ಮ ಮನೆಯವರು ತಿಳಿಸ್ಕೊಡ್ತಾರೆ. ಪೂರ್ತಿಯಾಗಿ ನೋಡ್ಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ ನಮ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಯೂಸ್ಫುಲ್ ವಿಡಿಯೋ. ವಿಷಯ ಏನಪ್ಪಾ ಅಂತಂದ್ರೆ ವರ್ಷಕ್ಕೆ ಒಂದ್ಸರಿ ತಗೊಳ್ಳುವಂತ ಸ್ಕಾಲರ್ಶಿಪ್ ಆಗಿರೋದಿಲ್ಲ. ಈ ಸ್ಕಾಲರ್ಶಿಪ್ ಬಂದು ತಿಂಗಳಿಗೆ ಒಂದು ಸರಿ ತಗೊಳ್ಳುವಂತ ಸ್ಕಾಲರ್ಶಿಪ್ ಆಗಿರುತ್ತೆ. ಹಾಗಾಗಿ ಈ ವಿಷಯದ ಬಗ್ಗೆ ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ಈ ಒಂದು ಮಾಸಿಕ ಸ್ಕಾಲರ್ಶಿಪ್ ಅನ್ನ ಅನೌನ್ಸ್ ಮಾಡಿರೋದು ಯಾರಪ್ಪ ಅಂತಂದ್ರೆ JMS ಟ್ರಸ್ಟ್ ಮೆರಿಟ್ ಸ್ಕಾಲರ್ಶಿಪ್ ಅಂತೇಳಿ 2025 ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ವಿಷಯ ಏನಪ್ಪಾ ಅಂತಂದ್ರೆ ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗೋದಕ್ಕೆ ಏನೇನು ಅರ್ಹತೆ ಇರಬೇಕು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ಒಂದೊಂದೇ ಪಾಯಿಂಟ್ಸು. ಮೊದಲನೇದಾಗಿ ಬಂದು 8ನೇ ತರಗತಿಯವರು 75% ಅಂಕವನ್ನ ತೆಗೆದಿರಬೇಕು. ನೆಕ್ಸ್ಟ್ 10ನೇ ಕ್ಲಾಸ್ನವರು 75% ಅಂಕಗಳನ್ನ ತಗೊಂಡಿರ್ಬೇಕು. ನೆಕ್ಸ್ಟ್ ಕ್ಯಾಟಗರಿ ಸಿ 75% ಅಗ್ರಿಗೇಟ್ ಆಗಿರ್ಬೇಕು. ಸಬ್ಜೆಕ್ಟ್ ಬಂದು ಸೈನ್ಸು ಮತ್ತು ಕಾಮರ್ಸ್. 65% ಬಂದು ಹ್ಯುಮ್ಯಾನಿಟೀಸ್ ಮತ್ತೆ ಆರ್ಟ್ಸ್. ಅದರಲ್ಲಿ 65% ಮಿನಿಮಮ್ ಅಂಕಗಳನ್ನ ತೆಗೆದಿರಬೇಕು. ಕ್ಯಾಟಗರಿ ಡಿ ಇದು ಬಂದು 60% ಅಗ್ರಿಗೇಟ್ ಆಗಿರ್ಬೇಕು. 10th ಕ್ಲಾಸ್ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳು ಸೈನ್ಸ್ ಅಂಡ್ ಕಾಮರ್ಸ್ ಅಲ್ಲಿ ಮಿನಿಮಮ್ 50% ಅಂಕಗಳನ್ನ ತೆಗೆದಿರಬೇಕು. ನೆಕ್ಸ್ಟ್ ಸ್ನೇಹಿತರೆ, 9th 10th 11th 12th ಈ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗ್ತಾರೆ. ಇಲ್ಲಿ ಇಂಪಾರ್ಟೆಂಟ್ ನೋಟ್ ಇದೆ. ಏನಪ್ಪಾ ಅಂತಂದ್ರೆ ಅಪ್ಲಿಕ್ಯಾಂಟ್ಸ್ ಮಸ್ಟ್ ನಾಟ್ ಬಿ ರಿಸೀವಿಂಗ್ ಅದರ್ಸ್ ಸ್ಕಾಲರ್ಶಿಪ್. ಅಂದ್ರೆ ಬೇರೆ ಸ್ಕಾಲರ್ಶಿಪ್ ತಗೊಳ್ಳೋಂತ ವಿದ್ಯಾರ್ಥಿಗಳು ಇಲ್ಲಿ ಎಲಿಜಿಬಲ್ ಆಗೋದಿಲ್ಲ. ಎರಡನೇ ಪಾಯಿಂಟ್ ಬಂದು ಬಹಳ ಇಂಪಾರ್ಟೆಂಟ್. ಏನಪ್ಪಾ ಅಂತಂದ್ರೆ 20% ಸ್ಕಾಲರ್ಶಿಪ್ಸ್ ಆರ್ ರಿಸರ್ವ್ಡ್ ಫಾರ್ ದ ಸ್ಪೆಷಲ್ ಕ್ಯಾಟಗರಿ. ಸೆಕೆಂಡ್ ಪಾಯಿಂಟ್ ಬಂದು 20% ರಿಸರ್ವ್ ಇದೆ. ಯಾರಿಗೆ ಅಂತಂದ್ರೆ ಸ್ಪೆಷಲ್ ಕ್ಯಾಟಗರಿ ಅಂದ್ರೆ ಹ್ಯಾಂಡಿಕ್ಯಾಪ್ ಇರುವಂತ ವಿದ್ಯಾರ್ಥಿಗಳು, ಎಕ್ಸಲೆನ್ಸ್ ಇನ್ ಎಕ್ಸ್ಟ್ರಾ ಸ್ಪೋರ್ಟ್ಸ್, NCC ಸ್ಪೋರ್ಟ್ಸ್ ಅಲ್ಲಿರೋ ವಿದ್ಯಾರ್ಥಿಗಳಾಗಿರ್ಬೋದು, NCC ಅಲ್ಲಿರೋ ವಿದ್ಯಾರ್ಥಿಗಳಾಗಿರ್ಬೋದು, ಇಂತಹ ವಿದ್ಯಾರ್ಥಿಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಆನ್ಯುಯಲ್ ಇನ್ಕಮ್ ಮಿನಿಮಮ್ ನಿಮ್ಮ ವರ್ಷದ ಇನ್ಕಮ್ 1,20,000 ರೂಪಾಯಿ ಇರಬೇಕು. ಸ್ನೇಹಿತರೆ, ಇಲ್ಲೇನು ಈ ಪಾಯಿಂಟ್ಸ್ ನೋಡ್ತಾ ಇದ್ದೀರಾ, ಈ ಪಾಯಿಂಟ್ಸ್ ಬಹಳ ಮುಖ್ಯ. ಏನಪ್ಪಾ ಅಂತಂದ್ರೆ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ರಿಸೀವ್ ಎ ಮಂತ್ಲಿ ಸ್ಕಾಲರ್ಶಿಪ್ ಆಫ್. ನೀವಿಲ್ಲಿ ನೋಡ್ಬೋದು ಕ್ಯಾಟಗರಿ ಎ ಅಲ್ಲಿ ಬರ್ತಕ್ಕಂಥ ಕ್ಲಾಸಸ್ ಯಾವ್ಯಾವ ಅಂದ್ರೆ 9th ಮತ್ತೆ 10th. 9 ಮತ್ತೆ 10ನೇ ತರಗತಿಯಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಮಿನಿಮಮ್ 400 ರೂಪಾಯಿ ತಗೊಂತಾರೆ ತಿಂಗಳ 2 ವರ್ಷದವರೆಗೆ. ನೆಕ್ಸ್ಟ್ ಕ್ಯಾಟಗರಿ ಬಿ. ಈ ಕ್ಯಾಟಗರಿ ಬಿ ಅಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ನೆಕ್ಸ್ಟ್ ಕ್ಯಾಟಗರಿ ಬಿ. ಈ ಕ್ಯಾಟಗರಿ ಬಿ ಅಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಯಾರು ಅಂತಂದ್ರೆ 11th ಮತ್ತೆ 12th. ಇವರು ಮಿನಿಮಮ್ 500 ರೂಪಾಯಿ ತಗೊಂತಾರೆ 2 ವರ್ಷದವರೆಗೆ. ನೆಕ್ಸ್ಟ್ ಕ್ಯಾಟಗರಿ ಸಿ. ಇದರಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಮಿನಿಮಮ್ 600 ರೂಪಾಯಿ ತಗೊಂತಾರೆ ಮಿನಿಮಮ್ 2 or 3 years ವರೆಗೆ, ಅಂದ್ರೆ 12th ಮೇಲ್ಪಟ್ಟವರು. ಕ್ಯಾಟಗರಿ ಡಿ ಬಂದು 700 ರೂಪಾಯಿ ತಗೊಂತಾರೆ 2 ವರ್ಷ ಅಥವಾ 3 ವರ್ಷದವರೆಗೆ. ಯಾರು ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಬರ್ತಕ್ಕಂಥ ವಿದ್ಯಾರ್ಥಿಗಳು. ನೆಕ್ಸ್ಟ್ ಕ್ಯಾಟಗರಿ ಪಿ. ಈ ಕ್ಯಾಟಗರಿ ಪಿ ಅಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಮಿನಿಮಮ್ 1,000 ರೂಪಾಯಿ ತಗೊಂತಾರೆ 2 ವರ್ಷ ಅಥವಾ 3 ವರ್ಷದವರೆಗೆ. ಸ್ನೇಹಿತರೆ, ಇಲ್ಲಿ ಪ್ರೊಫೆಷನಲ್ ವಿದ್ಯಾರ್ಥಿಗಳೇನಿದ್ದಾರೆ ತಿಂಗಳ 1,000 ರೂಪಾಯಿವರೆಗೂ ಅರ್ನ್ ಮಾಡ್ಬೋದು ಈ ಒಂದು ಸ್ಕಾಲರ್ಶಿಪ್ ಇಂದ. ಸ್ನೇಹಿತರೆ, ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು. ಇಲ್ಲಿ ಅರ್ಜಿ ಸಲ್ಲಿಸಲು 2025ನೇ ಸಾಲಿನಲ್ಲಿ ತಮ್ಮ ಕೊನೆಯ ಅರ್ಹತಾ ಪರೀಕ್ಷೆ ಪಾಸ್ ಆಗಿರ್ಬೇಕು. ಇದರೊಂದಿಗೆ ತಾವು ಈಗ 9, 10, 11, 12ರಲ್ಲಿ ತರಗತಿ ಅಥವಾ ಪದವಿ, ಸ್ನಾತಕೋತ್ತರ ಅಥವಾ ವೃತ್ತಿಪರ ಕೋರ್ಸ್ ನಲ್ಲಿ ಓದ್ತಾ ಇರಬೇಕು. ಸ್ನೇಹಿತರೆ, ಈ ಒಂದು ಸ್ಕಾಲರ್ಶಿಪ್ ನ ಅಪ್ಲೈ ಮಾಡೋದಕ್ಕೆ ಏನೇನ್ ದಾಖಲೆಗಳು ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ನೋಡ್ಬೋದು ನೀವು ಈ ಒಂದು ಸ್ಕಾಲರ್ಶಿಪ್ ನ ತಗೊಳೋದಕ್ಕೆ ಡಾಕ್ಯುಮೆಂಟ್ಸ್
ಏನೇನು ಯಾವ ತರ ಇರಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಎ ಡ್ಯೂಲಿ ಕಂಪ್ಲೀಟೆಡ್ ಅಪ್ಲಿಕೇಶನ್ ಫಾರ್ಮ್. ಮೊದಲು ನೀವು ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡಬೇಕು. ನಂತರ ಎರಡನೇ ಪಾಯಿಂಟ್, ಎ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಮ್ಯಾಕ್ಸಿಮಮ್ 1 MB ಇರಬೇಕು. ನೆಕ್ಸ್ಟ್ ಮಾರ್ಕ್ ಶೀಟ್ ಬಂದು ಲಾಸ್ಟ್ ಕ್ವಾಲಿಫೈಯಿಂಗ್ ಮ್ಯಾಕ್ಸಿಮಮ್ ಎಕ್ಸಾಮಿನೇಷನ್ ಮಿನಿಮಮ್ 10 MB ಇರಬೇಕು. ನೆಕ್ಸ್ಟ್ ಪ್ರೂಫ್ ಆಫ್ ಇನ್ಕಮ್ ಅಂದ್ರೆ ನಿಮ್ಮ ಇನ್ಕಮ್ ಪ್ರೂಫ್ ಮ್ಯಾಕ್ಸಿಮಮ್ 10 MB ಇರಬೇಕು. ನೆಕ್ಸ್ಟ್ ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ ಇಫ್ ಅಪ್ಲಿಕೇಬಲ್ ಮ್ಯಾಕ್ಸಿಮಮ್ ಸೈಜ್ ಬಂದು 10 MB. ಸ್ನೇಹಿತರೆ ನೋಡ್ಬೋದು ನೀವು ಇಲ್ಲಿ ಡಾಕ್ಯುಮೆಂಟ್ಸ್ ನ ಯಾವ ಸೈಜ್ ಅಲ್ಲಿ ಎಷ್ಟು MB ಇರಬೇಕು ಅಪ್ಲೋಡ್ ಮಾಡಬೇಕಾದ್ರೆ ಅಂತೇಳಿ ನೋಡ್ಬೋದು. ನೀವು ಇಲ್ಲಿ ನೀವು ಅಪ್ಲೈ ಮಾಡಬೇಕಾದ್ರೆ ಇಲ್ಲಿ ಯಾವ ಸೈಜ್ ಇದೆ ಆ ಸೈಜ್ ಅಲ್ಲೇ ಅಪ್ಲೈ ಮಾಡಬೇಕಾಗುತ್ತೆ. ನೀವು ಮೊಬೈಲ್ ಇಂದನಾದ್ರೂ ಅಪ್ಲೈ ಮಾಡ್ಬೋದು ಅಥವಾ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಆದ್ರೂ ಅಪ್ಲೈ ಮಾಡ್ಬೋದು. ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋದಕ್ಕೆ ಈ ಎಲ್ಲಾ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಸ್ನೇಹಿತರೆ ನೀವಿಲ್ಲಿ ನೋಡ್ಬೋದು, ಇಲ್ಲಿ JM ಸೇತಿಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ಒಂದು ಸ್ಕಾಲರ್ಶಿಪ್ ನ ಅನೌನ್ಸ್ ಮಾಡಿರ್ತಾರೆ. ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ವೆಬ್ಸೈಟ್ ಲಿಂಕ್ ಕೂಡ ಇಲ್ಲಿ ನೋಡ್ಬೋದು ನೀವು. ಇದು ಅಪ್ಲೈ ಮಾಡೋದಕ್ಕೆ ಕೊನೆಯ ದಿನಾಂಕ ಬಂದು ಜುಲೈ 31, 2025. ನೀವು ಹೋಗ್ಬಿಟ್ಟು ಇಲ್ಲಿ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ವೆಬ್ಸೈಟ್ ಲಿಂಕ್ ಅನ್ನ ಹೋಗಿ ಅಲ್ಲಿ ನೀವು ಕಾಪಿ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು. ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ಯೂಸ್ಫುಲ್ ವಿಡಿಯೋಸ್ ಬೇಕಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ಬೆಲ್ ಐಕಾನ್ ಒತ್ತಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ನಮಸ್ತೆ. ನಮಸ್ತೆ.